ನಮಸ್ಕಾರ ವೀಕ್ಷಕರೇ, ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳಲು ನಾವು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಎನ್ನುವುದು ಮುಖ್ಯವಾಗಿರುತ್ತದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ದೇಹಕ್ಕೆ ಅವಶ್ಯವಿರುವ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಮಿನರಲ್ಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಯಾವುದಾದರೂ ಒಂದು ಹೆಚ್ಚಾದರೂ ಆರೋಗ್ಯದ ಸಮತೋಲನ ಹಾಳಾಗುತ್ತದೆ. ಸಮತೋಲನದ ಆಹಾರ ಮತ್ತು ಪ್ರತಿನಿತ್ಯ 4ರಿಂದ 5 ಲೀಟರ್ ನೀರು ಸೇವನೆ ಮಾಡಬೇಕು. ಅತಿಯಾದ ತೂಕ ಮತ್ತು ದೇಹದ ಸುಂದರ ಮೈಮಾಟ ನಶಿಸಲು ಕಾರಣ ವ್ಯಾಯಾಮ ಇರದೇ ಇರುವುದು, ಸಮತೋಲನದ ಆಹಾರ ಇರದೇ ಇರುವುದು, ಮಾನಸಿಕ ವೇದನೆ, ಸರಿಯಾಗಿ ನಿದ್ದೆ ಮಾಡದೇ ಇರುವುದು, ಚಿಕ್ಕ ಚಿಕ್ಕ ಸಮಯಗಳಲ್ಲಿ ನಿದ್ದೆ ಮಾಡುವುದು. ಹಸಿ ತರಕಾರಿಯ ಸೇವನೆಯಿಂದ ದೇಹದಲ್ಲಿ ಕೂಡಿಕೊಂಡ ಕ್ಯಾಲೋರಿಗಳು ಸುಟ್ಟು ಹೋಗುತ್ತದೆ. ಹಸಿ ತರಕಾರಿ ಜೀರ್ಣ ಮಾಡಲು ಹೆಚ್ಚಿನ ಕ್ಯಾಲೋರಿಗಳು ಸುಡುತ್ತದೆ. ಇದರಿಂದ ಬೊಜ್ಜು ಮತ್ತು ಹೆಚ್ಚಿನ ತೂಕ ಕಡಿಮೆಯಾಗುತ್ತದೆ. ಹಸಿ ತರಕಾರಿಯಿಂದ ಹೆಚ್ಚಿನ ತೂಕ ಕಡಿಮೆಯಾಗುವುದಲ್ಲದೆ ದೇಹಕ್ಕೆ ಅವಶ್ಯವಾದ ಅಂಶಗಳು ದೊರೆಯುತ್ತದೆ. ಸಮ ಪ್ರಮಾಣದ ಆಹಾರದಲ್ಲಿ ಹಸಿ ತರಕಾರಿ, ಹಾಲು, ಹಣ್ಣು, ಮೊಟ್ಟೆ, ಬೇಳೆಕಾಳುಗಳು ಎಲ್ಲ ಸೇರಿಕೊಂಡಿರಬೇಕು. ಪ್ರತಿನಿತ್ಯ ವ್ಯಾಯಾಮ ಮಾಡುವುದರಿಂದ ರಕ್ತ ಸಂಚಲನ ಹೆಚ್ಚಾಗಿ ಶ್ವಾಸಕೋಶದ ಬಲವನ್ನು ಹೆಚ್ಚಿಸುತ್ತದೆ. ಕುಡಿತ, ಸಿಗರೇಟು ಸೇದುವುದು, ಗುಟ್ಕ ತಿನ್ನುವುದು ಇಂತಹ ಹವ್ಯಾಸಗಳಿಂದ ನಿಮ್ಮನ್ನು ನೀವು ದೂರವಿಡಿ. ಅತಿಯಾಗಿ ಅಕ್ಕಿ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಬೇಕರಿ ತಿಂಡಿಗಳು, ಮಾಂಸಾಹಾರಿ ತಿಂಡಿಗಳ ಸೇವನೆ ಒಳ್ಳೆಯದಲ್ಲ. ಒಳ್ಳೆಯ ಆರೋಗ್ಯಕ್ಕಾಗಿ ರಾಗಿ, ಗೋಧಿ, ಜೋಳ, ಕಾಳುಕಡ್ಡಿಗಳ ಸೇವನೆ ಹೆಚ್ಚಾಗಿ ಮಾಡಬೇಕು. ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲ ಒದಗಿಸುವ ಆಹಾರವನ್ನು ಸೇವಿಸಬೇಕು. ಪ್ರೋಟೀನ್ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ 60 ಗ್ರಾಂ ಬೇಕಾಗುತ್ತದೆ. ಗಂಡು ಮಕ್ಕಳಿಗೆ 80ರಿಂದ 90 ಗ್ರಾಂ ಬೇಕಾಗುತ್ತದೆ. ಇದನ್ನು ಹಾಲು, ಮೊಸರು, ಸೋಯಾಬೀನ್ಸ್, ಮೊಟ್ಟೆ, ಚೀಸ್, ಮಾಂಸ ಮತ್ತು ಮೀನಿನಿಂದ ಪಡೆಯಬಹುದು. ವಿಟಮಿನ್ ಎ ಮೀನಿನ ಲಿವರ್ನಿಂದ ಪಡೆಯಬಹುದು. ಬೆಣ್ಣೆಯಿಂದ ಕೂಡ ಪಡೆಯಬಹುದು. ವಿಟಮಿನ್ ಬಿ ಗೋಧಿ, ಕಾಳುಕಡ್ಡಿಗಳು, ಹಸಿರು ಸೊಪ್ಪು, ತರಕಾರಿ, ಹಾಲು ಇವುಗಳಿಂದ ಪಡೆಯಬಹುದು. B2, B6, B12 ವಿಟಮಿನ್ಗಳನ್ನು ಬಾಳೆಹಣ್ಣು, ತರಕಾರಿ ಇವುಗಳನ್ನು ತಿನ್ನುವುದರಿಂದ ಪಡೆಯಬಹುದು. ವಿಟಮಿನ್ ಇ ಅನ್ನು ಸೂರ್ಯಪಾನದ ಎಣ್ಣೆ, ಪಾಮ್ ಎಣ್ಣೆ, ನಟ್ಸ್ನಿಂದ ಪಡೆಯಬಹುದು. ವಿಟಮಿನ್ ಕೆ ಅನ್ನು ಕ್ಯಾಬೇಜ್, ಪಾಲಕ್ ಸೊಪ್ಪು, ಟೊಮೆಟೊ ಇವುಗಳಿಂದ ಪಡೆಯಬಹುದು. ಪ್ರೋಟೀನ್ಗಳನ್ನು ಸೋಯಾಬೀನ್ಸ್, ಮಾಂಸ, ಮೀನು, ಆಕಳ ಹಾಲು, ಬಟಾಣಿ ಇವುಗಳಿಂದ ಪಡೆಯಬಹುದು. ಕ್ಯಾಲ್ಸಿಯಂ ನಟ್ಸ್, ಚೀಸ್, ಹಾಲು ಮತ್ತು ಹಾಲಿನ ಪದಾರ್ಥಗಳಿಂದ ಪಡೆಯಬಹುದು. ಕಬ್ಬಿಣಾಂಶವನ್ನು ಮೊಟ್ಟೆ, ಕರಿಬೇವು, ಸೊಪ್ಪುಗಳು, ಖರ್ಜೂರ, ಕಾಳುಗಳು, ತರಕಾರಿ ಇವುಗಳಿಂದ ಪಡೆಯಬಹುದು. ಅಲ್ಲದೆ ಕೈರೋಟಿನ್, ಕ್ಯಾರೆಟ್, ಹಸಿರು ಸೊಪ್ಪು, ಗೆಣಸುಗೆಡ್ಡೆ ಇವುಗಳಿಂದ ಕೂಡ ಪಡೆಯಬಹುದು. ಅಯೋಡಿನ್ ಉಪ್ಪು ಮತ್ತು ಹಾಲಿನಿಂದ ಪಡೆಯಬಹುದು. ಫಾಸ್ಫರಸ್, ನಟ್ಸ್, ಬೀನ್ಸ್ ಕಾಳುಗಳು ಹಾಲಿನಿಂದ ಪಡೆಯಬಹುದು. ಒಳ್ಳೆಯ ಉಪಹಾರ, ಸರಿಯಾದ ಊಟ, ರಾತ್ರಿ ಮಿತವಾಗಿ ಊಟ ಮಾಡುವುದು ಆರೋಗ್ಯಕ್ಕೆ ಹಿತಕರ. ಕೆಲಸ ಮಾಡುವ ಸಮಯದಲ್ಲಿ ಹೆಚ್ಚು ತಿಂದರೆ ಅದು ಅರಗುತ್ತದೆ. ಇಲ್ಲವಾದರೆ ಇದೆಲ್ಲ ಸೇರಿಕೊಂಡು ಕೊಬ್ಬಿನಾಂಶ ಬೆಳೆಯುತ್ತದೆ. ಹೊಟ್ಟೆ ತುಂಬಿದ ನಂತರ ತಿನ್ನುವುದು ಒಳ್ಳೆಯದಲ್ಲ. ನಿಮಗೆ ಇಷ್ಟವಾದ ತಿಂಡಿಯಾದರೂ ಕೂಡ ಬಲವಂತದಿಂದ ಹೆಚ್ಚು ಸೇವಿಸಬೇಡಿ. ಬಾಯಿ ಚಪಲ ಇರುವವರು ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಇವುಗಳನ್ನು ತಿನ್ನುತ್ತಾ ಅಗೆಯುವ ಅಭ್ಯಾಸವನ್ನು ತೀರಿಸಿಕೊಳ್ಳಬಹುದು. ಅಲ್ಲದೆ ದೇಹದಲ್ಲಿ ಸೇರಿಕೊಂಡಿದ್ದ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಗಳು ಸುಟ್ಟು ಹೋಗುತ್ತದೆ. ಪೌಷ್ಟಿಕಾಂಶ ಒದಗಿಸುವ ಆಹಾರ ಸೇವಿಸಿರಿ. ಇದರಿಂದ ಕೊಬ್ಬು ಜಾಸ್ತಿಯಾಗದೇ ಇರುವಂತೆ ನೋಡಿಕೊಳ್ಳಿ. ಸಕ್ಕರೆ ಆದಷ್ಟು ಕಡಿಮೆ ಸೇವಿಸಿ. ಸಕ್ಕರೆ ಸೇವನೆ ನಿಯಮಿತವಾಗಿ ಮಾಡಿರಿ. ಯಾರೋ ತಿಂಡಿ ಬಿಟ್ಟಿದ್ದಾರೆ, ಅದನ್ನು ಬಿಸಾಡಬಾರದು ಎಂದು ಸೇವಿಸಬೇಡಿ. ನಿಮಗೆ ತಿನ್ನಬೇಕು ಎನಿಸಿದಾಗ ಮಾತ್ರ ತಿನ್ನಿ. ಮಧ್ಯಾಹ್ನದ ಊಟ ತುಂಬ ಹೆಚ್ಚಾಗಿ ಮಾಡಿದ್ದರೆ ರಾತ್ರಿ ಮಿತವಾಗಿ ಸೇವಿಸಿರಿ. ಸಾಧ್ಯವಾದಷ್ಟು ಹಸಿವು ಆದಾಗ ಹಣ್ಣುಗಳನ್ನು ಸೇವಿಸಿರಿ. ಎಣ್ಣೆ ಪದಾರ್ಥ ಮತ್ತು ಬೇಕರಿ ತಿಂಡಿಗಳನ್ನು ಸೇವಿಸಬೇಡಿ. ನಿಮ್ಮ ದೇಹದ ತೂಕ ಮತ್ತು ಮೈಮಾಟ ನೀವು ತಿನ್ನುವ ತಿಂಡಿ, ಮಾಡುವ ಕೆಲಸ, ವ್ಯಾಯಾಮಗಳ ಮೇಲೆ ಆಧಾರಿತವಾಗಿರುತ್ತದೆ. ವೈದ್ಯಕೀಯವಾಗಿ ಹೆಚ್ಚು ತೂಕ ಹೊಂದಿದವರು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳುತ್ತಾರೆ. ಪ್ರತಿನಿತ್ಯ ಅರ್ಧ ಗಂಟೆಯಾದರೂ ವ್ಯಾಯಾಮ ದೇಹಕ್ಕೆ ಒದಗಿಸಲೇಬೇಕು. ನಿಧಾನವಾಗಿ ತೂಕ ಇಳಿಸುವ ಪ್ರಯತ್ನ ಮಾಡುವುದು ಉತ್ತಮ. ವ್ಯಾಯಾಮಗಳು ಒಂದರ ನಂತರ ಒಂದು ಮಾಡಬೇಕು. ಮಧ್ಯದಲ್ಲಿ ಸಮಯ ಹಾಳು ಮಾಡಬಾರದು. ವ್ಯಾಯಾಮ ಇಲ್ಲವೇ ಪ್ರತಿನಿತ್ಯ ಯೋಗಾಸನ ಮಾಡಬೇಕು. ಇಲ್ಲವೇ ವಾಕಿಂಗ್ ಆದರೂ ಮಾಡಿ. ಸಾಧ್ಯವಾದಷ್ಟು ಪ್ರಶಾಂತ ವಾತಾವರಣದಲ್ಲಿರಿ. ಬೆಳಿಗ್ಗೆ ಹೊತ್ತಿನಲ್ಲಿ ಯೋಗಾಭ್ಯಾಸ ಮಾಡುವುದು ಲೇಸು. ನಿಮ್ಮ ನೋವು, ಚಿಂತೆ, ಕೆಲಸಗಳ ಕಡೆ ಗಮನ ಕೊಡದೆ ಯೋಗ ಧ್ಯಾನ ಮಾಡಿರಿ. ನೀವು ದೇಹದ ತೂಕ ಇಳಿಸಲು ವ್ಯಾಯಾಮ ಮಾಡುತ್ತಿದ್ದರೆ ಸ್ವಲ್ಪ ಸಮಯ ಕಾಯಲೇಬೇಕು. ದೇಹದ ತೂಕ ಇಳಿಸುವುದು ಒಂದು ರಾತ್ರಿಯಲ್ಲಿ ಆಗುವ ಕೆಲಸವಲ್ಲ. ತೂಕ ಇಳಿಸಲು ಪ್ರಾರಂಭ ಮಾಡಿದಾಗ ನಿಮ್ಮ ತೂಕವನ್ನು ನೋಡಿಕೊಳ್ಳಿ. ವ್ಯಾಯಾಮದ ಜೊತೆ ಒಳ್ಳೆಯ ಆಹಾರ ಸೇವನೆ ಪದ್ಧತಿ ಕೂಡ ಇರಬೇಕು. ಮನೆಯಲ್ಲಿ ಸೂರ್ಯಪಾನದ ಎಣ್ಣೆಯನ್ನು, ತೆಂಗಿನ ಎಣ್ಣೆಯನ್ನು ಉಪಯೋಗಿಸಬೇಕು.
ಮನೆಯಲ್ಲಿರುವ ಮುಖ್ಯ ಗೃಹಿಣಿ ಎಲ್ಲರ ಆಹಾರ ಆರೋಗ್ಯದ ಕಡೆಗೆ ಗಮನವಹಿಸಬೇಕು. ಮೇಲಿಂದ ಮೇಲೆ ರುಚಿಕರವಾದ ಸ್ಪೆಷಲ್ ತಿಂಡಿಗಳನ್ನು ಮಾಡದೆ ಒಂದೇ ಕ್ರಮ ಪ್ರಕಾರ ಮಾಡಬೇಕು. ಏಕೆಂದರೆ ಅತಿಯಾದ ಆಹಾರ ಸೇವನೆಯಿಂದ ಕ್ಯಾಲೋರಿಗಳು ಹೆಚ್ಚುತ್ತದೆ. ತಿಂಗಳಿಗೊಮ್ಮೆ ಇಲ್ಲವೇ 15 ದಿನಗಳಿಗೊಮ್ಮೆ ಆದರೂ ಉಪವಾಸ ಕೈಗೊಳ್ಳಬೇಕು. ಉಪವಾಸ ಮಾಡಿದಾಗ ಜ್ಯೂಸ್, ಹಣ್ಣುಗಳನ್ನು ತಿನ್ನಬೇಕು. ಸಣ್ಣ ಇರುವವರಿಗೆ ಕೊಲೆಸ್ಟ್ರಾಲ್ನ ಬಾಧೆ ಇಲ್ಲವೆಂದು ಅಂದುಕೊಳ್ಳಬೇಡಿ. ಕೊಲೆಸ್ಟ್ರಾಲಿಗೂ ದೇಹದ ತೂಕಕ್ಕೂ ಯಾವ ಸಂಬಂಧವೂ ಇಲ್ಲ. ತುಂಬ ಸಣ್ಣಗೆ ಇರುವವರಲ್ಲೂ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತದೆ. ಕೊಲೆಸ್ಟ್ರಾಲ್ ಹೆಚ್ಚಾಗುವುದರಿಂದ ಹೃದಯಾಘಾತವಾಗುವ ಸಂಭವ ಕೂಡ ಇದೆ. ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ. ಇದರಿಂದ ದೇಹಕ್ಕೆ ವ್ಯಾಯಾಮ ಆಗುತ್ತದೆ, ಜೊತೆಗೆ ಕೆಲಸ ಕೂಡ ಮುಗಿದು ಹೋಗುತ್ತದೆ. ಮಾರ್ಕೆಟ್ಗೆ ಹೋಗಿ ನಿಮ್ಮ ವಸ್ತುಗಳನ್ನು ತಂದುಕೊಳ್ಳಿ. ಇದರಿಂದ ದೈಹಿಕ ಶ್ರಮ, ಆರೋಗ್ಯ ಕೂಡ ದೊರೆಯುತ್ತದೆ. ಹತ್ತಿರದ ಸ್ಥಳಗಳಿಗೆ ಸಾಧ್ಯವಾದಷ್ಟು ನಡೆದುಕೊಂಡು ಹೋಗುವುದು ಲೇಸು. ವಾಹನಗಳ ಮೇಲೆ ತಿರುಗುವ ಹವ್ಯಾಸ ಒಳ್ಳೆಯದಲ್ಲ. ಬಳಕುವ ಸೊಂಟ ಅಂದವಾಗಿ ಪಡೆಯಲು ಪ್ರತಿನಿತ್ಯ ನಡುವಿಗೆ ಸಂಬಂಧಿಸಿದಂತೆ ಕೆಲವು ವ್ಯಾಯಾಮಗಳನ್ನು ಮಾಡಿರಿ. ನಿಮ್ಮ 2 ಕಾಲುಗಳನ್ನು ಅಗಲವಾಗಿ ಇರಿಸಿ 2 ಕೈಗಳನ್ನು ಚಾಚಿ ನಿಮ್ಮ ಕೈಗಳಿಂದ ಕಾಲುಗಳನ್ನು ಮುಟ್ಟಿಸಿರಿ. ಇದೇ ರೀತಿ 2 ಕಡೆ ಮಾಡಿರಿ. ನಿಮ್ಮ 2 ಕೈಗಳನ್ನು ಮೇಲಕ್ಕೆತ್ತಿ ನಿಮ್ಮ ಮೊಣಕಾಲನ್ನು ನಿಮ್ಮ ಸ್ತನಗಳಿಗೆ ಒಂದೊಂದಾಗಿ ಮುಟ್ಟಿಸಿರಿ. ಇದರಿಂದ ಹೊಟ್ಟೆಯು ತೆಳ್ಳಗಾಗುತ್ತದೆ. ತೊಡೆಗಳ ಕೊಬ್ಬನ್ನು ಇಳಿಸಬೇಕಾದಲ್ಲಿ ಪ್ರತಿನಿತ್ಯ ಮಹಡಿ ಮೆಟ್ಟಿಲನ್ನು 2-3 ಬಾರಿ ಹತ್ತಿ ಇಳಿಯಬೇಕು. ಡಯಟಿಂಗ್ ಎಂದರೆ ಅತಿಯಾಗಿ ಉಪವಾಸವಿರುವುದಲ್ಲ. ಇದರಿಂದ ನಿಶಕ್ತಿ ಉಂಟಾಗುತ್ತದೆ. ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳನ್ನು ಒದಗಿಸಬೇಕು. ಇವುಗಳನ್ನು ಹಣ್ಣು, ಜ್ಯೂಸ್, ಹಸಿ ತರಕಾರಿಗಳಿಂದ ಪಡೆಯಬಹುದು. ಟಿವಿ, ಪೇಪರ್ನಲ್ಲಿ ಬರುವ ವಿಜ್ಞಾಪನೆಗಳನ್ನು ನೋಡಿ ಯಾವುದಾದರೂ ತೂಕ ಇಳಿಸುವ ಮಾತ್ರೆಗಳನ್ನು ತೆಗೆದುಕೊಳ್ಳಬಾರದು. ಇದರಿಂದ ಆರೋಗ್ಯ ಹಾಳಾಗುತ್ತದೆ. ಇಂತಹ ಹವ್ಯಾಸಗಳು ಒಳ್ಳೆಯದಲ್ಲ. ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಿಕರು ದೂರದ ಸ್ಥಳಗಳಿಂದ ನೀರು ತರುವುದು, ಬಟ್ಟೆ ಒಗೆಯುವುದು, ದೂರದ ಸ್ಥಳಗಳಿಗೆ ಎತ್ತಿನ ಗಾಡಿ, ಸೈಕಲ್ಗಳಲ್ಲಿ ಪ್ರಯಾಣ ಮಾಡುತ್ತಾ ತಮ್ಮ ದಿನನಿತ್ಯದ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವುದರಿಂದ ಒಳ್ಳೆ ಆರೋಗ್ಯ ಹೊಂದಿದ್ದರು. ಆಧುನಿಕತೆಯಿಂದ ಎಲ್ಲ ತಾಂತ್ರೀಕರಣಗೊಂಡು ದೇಹಕ್ಕೆ ಶ್ರಮ ಕಡಿಮೆಯಾಗಿ ಆರೋಗ್ಯ ಸ್ಥಿತಿಗಳು ಹದಗೆಡುತ್ತಿದೆ. ಸ್ನೇಹಿತರೆ, ನಾವು ಸಾಧ್ಯವಾದಷ್ಟು ನಮ್ಮ ಪೂರ್ವಿಕರು ಅನುಸರಿಸುತ್ತಿದ್ದ ಪದ್ಧತಿಯನ್ನು ನಾವು ಅನುಸರಿಸಿದರೆ ದೇಹವನ್ನು ಫಿಟ್ಟಾಗಿರಿಸಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.